ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋನ ತಂದಿದ್ದೀನಿ. ವಿಡಿಯೋನ ತೊಗೊಳೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಬೆಲ್ ಬಾಟಮ್ ಚಿತ್ರದ ರಿವ್ಯೂ ಮತ್ತು ನನ್ನ ಒಪಿನಿಯನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ ಟ್ರೈಲರ್ ಸಹ ಬಿಟ್ಟಿದ್ರು, ಅದರದ್ದು ರಿವ್ಯೂ ಮಾಡೋಕ್ಕಾಗಿಲ್ಲ ನನಗೆ. ಸೊ ಈಗ ಸೆಕೆಂಡ್ ಟ್ರೈಲರ್ ಬಿಟ್ಟಿದ್ದಾರೆ, ಸೊ ಅದರದ್ದು ರಿವ್ಯೂವನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಟ್ರೈಲರು ಮತ್ತು ಸೆಕೆಂಡ್ ಟ್ರೈಲರ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೇನಾದರೂ ಟ್ರೈಲರ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನು ಬೆಲ್ ಬಾಟಮ್ ಚಿತ್ರದಲ್ಲಿ ಲೀಡ್ ರೋಲಲ್ಲಿ ಯಾರಪ್ಪ ಇದ್ದಾರೆ ಅಂತ ನೋಡೋದಾದರೆ ರಿಷಬ್ ಶೆಟ್ಟಿ ಅವರು, ಹರಿಪ್ರಿಯ ಅವರು ಮತ್ತು ಅಚ್ಯುತ್ ಕುಮಾರ್ ಅವರು. ಆ್ಯಂಡ್ ಈ ಚಿತ್ರಕ್ಕೆ ಮ್ಯೂಸಿಕ್ ಕೊಡ್ತಾ ಇರೋದಾರಪ್ಪ ಅಂದರೆ ಅಜ್ನೇಶ್ ಲೋಕನಾಥ್ ಅವರು. ಎಸ್ ಜಯತೀರ್ಥ ಅವರು ಈ ಚಿತ್ರವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಟ್ರೇಲರ್ ಬಗ್ಗೆ ನೋಡೋದಾದ್ರೆ, ನಮ್ಮ ಹೀರೋಗೆ ಪೊಲೀಸ್ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ಸೊ ಅದ್ರ ತಕ್ಕಂತೆ ಅವರು ಪೊಲೀಸ್ ಕೂಡ ಆಗ್ತಾರೆ, ಅದನ್ನು ಟ್ರೇಲರಲ್ಲೇ ಸಹ ತೋರಿಸ್ತಾರೆ. ಆ್ಯಂಡ್ ನನಗನ್ಸಿದ ಪ್ರಕಾರ ಇನ್ನೊಂದೇನಪ್ಪ ಅಂತಂದರೆ, ಪೊಲೀಸ್ ಸ್ಟೇಷನಲ್ಲಿ ಅವರು ಸ್ಟಾರ್ಟಿಂಗಲ್ಲಿ ಕಾನ್ಸ್ಟೇಬಲ್ ಆಗಿರ್ತಾರೆ ಮತ್ತು ಅವ್ರನ್ನ ಸ್ವಲ್ಪ ಕೀಳಾಗಿ ನೋಡ್ತಾ ಇರ್ತಾರೆ, ಏನೋ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಇದ್ದಾಗ ಒಂದ್ಸಲ ಅವ್ರು ಮೇ ಬಿ ನನಗನ್ಸಿದ ಪ್ರಕಾರ ಯಾವುದೋ ಒಂದು ಘಟನೆಯಲ್ಲಿ ಅವರು ಸಹ ಫುಲ್ ಟ್ಯಾಲೆಂಟೆಡ್ ಅಂತ ಪ್ರೂವ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅನಿಸುತ್ತೆ ಆ ಒಂದು ಡೈಲಾಗ್ ಬರುತ್ತಲ್ಲ, ಪರವಾಗಿಲ್ಲ ನಿನ್ನ ಹೆಡ್ ಆಫೀಸಲ್ಲೂ ಐಡಿಯಾಸ್ ಇದೆ ಅಂತ. ಸೊ ಆ ಟೈಮಲ್ಲಿ ಐಡಿಯಾಸ್ ಬರುತ್ತೆ ಅನಿಸುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವುದೇ ಕೇಸ್ಗಳು ಬಂದ್ರೂ ನಮ್ಮ ಹೀರೋಗೇನೆ ಆ ಕೇಸನ್ನ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ಅವ್ರಿಗೆ ಡಿಟೆಕ್ಟಿವ್ ಅಂತ ವೇಷ ಧರಿಸಿ ಎಲ್ಲ ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗುತ್ತೆ ಅದು ಟ್ರೈಲರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ. ಇನ್ನೊಂದು ಸೀನ್ ಬರುತ್ತೆ, ಅದರಲ್ಲಿ ಅವರು ಪೊಲೀಸ್ ಆಫೀಸರ್ ಕೇಳ್ತಾರೆ ದರೋಡೆಕೋರನ್ನು ಹುಡುಕು ಅಂತಂದರೆ ಹುಡುಗಿಯಿಂದ ಬಿದ್ದಿದೆ ಅಂತ, ಅಲ್ಲೇ ಗೊತ್ತಾಗುತ್ತೆ. ಸೊ ನಮ್ಮ ಹೀರೋ ಬಂದು ಕೇಸ್ನ ಹ್ಯಾಂಡಲ್ ಮಾಡೋದ್ರ ಜೊತೆಗೆ ಹೀರೋಯಿನಿಂದನೂ ಬೀಳ್ತಾರೆ ಅಂತ. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾಗೆ ಅವರು ಡಿಟೆಕ್ಟಿವ್ ವೇಷ ಧರಿಸಿ ಎಲ್ಲ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಒನ್ಸ್ ಅಗೇನ್. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ, ಅದೇನಪ್ಪ ಅಂತಂದರೆ ಪೊಲೀಸ್ ಸ್ಟೇಷನಲ್ಲಿದ್ದಂತಹ 5 ಲಕ್ಷ ಬೆಲೆ ಬಾಳೋ ಒಂದು ಚಿನ್ನಗಳನ್ನ ಪೊಲೀಸು ಡ್ಯೂಟಿಲಿದ್ದಾಗಲೇ ಯಾರೋ ಕದ್ದಿದ್ದಾರೆ ಅಂತ ಬರುತ್ತೆ. ಮೇ ಬಿ ಇದು ಫಿಲಮಲ್ಲಿ ಟರ್ನಿಂಗ್ ಪಾಯಿಂಟು ಆ್ಯಂಡ್ ಹೈಲೈಟ್ ಅನಿಸುತ್ತೆ. ಸೊ ಇದೇ ನಮ್ಮ ಹೀರೋಗೆ ಮೇಜರ್ ಕೇಸಾಗಿ ಕಾಡುತ್ತೆ. ಫಿಲಮ್ ಫುಲ್ಲು ಈ ದರೋಡೆನ ಯಾರು ಮಾಡಿದ್ರು ಅಂತ ಕಂಡುಹಿಡಿಯೋದೇ ನಮ್ಮ ಹೀರೋಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ನಮ್ಮ ಹೀರೋ ಆ ಕೇಸಿನ ಹಿಂದೆ ಬೀಳ್ತಾರೆ, ಜೊತೆಗೆ ನಮ್ಮ ಹೀರೋಯಿನ್ ಹಿಂದೆನೂ ಸಹ ಬೀಳ್ತಾರೆ. ಸೊ ಇದು ಓವರಾಲ್ ಸ್ಟೋರಿ ಇರುತ್ತೆ, ಜೊತೆಗೆ ಇದಕ್ಕೆ ಕಾಮಿಡಿನ ಆ್ಯಡ್ ಮಾಡಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಓವರಾಲ್ ಆಗಿ ನೋಡಿದ್ರೆ ನನಗಂತೂ ಕಂಟೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೆ ಯೋಗರಾಜ್ ಭಟ್ ಅವರು ಸಹ ಬರ್ತಾರೆ. ಅವ್ರ ಲುಕ್ಕು ತುಂಬಾ ಡಿಫ್ರೆಂಟ್ ಆಗಿದೆ, ಹಿಂದೆ ನಾವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಇದೆ. ಆ್ಯಂಡ್ ಒಂಥರ ಸೀರಿಯಸ್ ಲುಕ್ಕು, ದಾಡಿ ಎಲ್ಲ ಬಿಟ್ಕೊಂಡು ಒಂಥರ ಕಡಕ್ಕಾಗಿ ಕಾಣಿಸ್ತಾ ಇದ್ದಾರೆ. ಸೊ ನನಗಂತೂ ಇಂಪ್ರೆಸಿವ್ ಆಯಿತು ಅವ್ರ ಗೆಟಪ್ಪು, ಯಾವ ರೀತಿ ಅವ್ರ ಆ್ಯಕ್ಟಿಂಗ್ ಇರುತ್ತೆ ಅಂತ ನೋಡೋಕ್ಕೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಉಳಿದಂಥ ಎಲ್ಲ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಒಂಥರ ರಿಚ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಮೂವಿಲಿ ರೆಟ್ರೋ ಸ್ಟೈಲ್ ಇದೆ ಆಲ್ಮೋಸ್ಟು. ಸೊ ಓವರಾಲ್ ಆಗಿ ಇದೊಂದು ಕಂಪ್ಲೀಟ್ ಒಂದು ಫನ್ ಎಂಟರ್ಟೈನ್ಮೆಂಟ್ ಇರುತ್ತೆ ವಿತ್ ಥ್ರಿಲ್ಲರ್ ಅಂತ ಅನ್ನಿಸ್ತಾ ಇದೆ, ಒಂದು ಅಲ್ಲಲ್ಲಿ ಟ್ವಿಸ್ಟು ಟರ್ನ್ಸು. ಆ್ಯಂಡ್ ಜಯತೀರ್ಥ ಅವರ ಮೂವಿಗಳು ಸಹ ಟ್ವಿಸ್ಟು ಚೆನ್ನಾಗಿ ಕೊಡ್ತಾರೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದಪ್ಪ ಅಂತಂದರೆ ಬ್ಯೂಟಿಫುಲ್ ಮನಸ್ಸುಗಳು, ಲಾಸ್ಟಲ್ಲಿ ಕೊಡುವಂಥ ಒಂದು ಟ್ವಿಸ್ಟು ತುಂಬಾ ಇಷ್ಟ ಆಗಿತ್ತು ನನಗೆ ಆ ಮೂವಿ. ಸೊ ಅದ್ರ ಮುಖಾಂತರ ಡೈರೆಕ್ಟರ್ ಮುಖಾಂತರ ನೋಡೋದಾದರೆ ಈ ಚಿತ್ರದಲ್ಲೂ ಸಹ ಟ್ವಿಸ್ಟು ತುಂಬಾ ಇರುತ್ತೆ, ಅದ್ರ ಜೊತೆಗೆ ಕಾಮಿಡಿ ಎಲ್ಲ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಟ್ರೈಲರ್ಗೋಸ್ಕರ. ಆ್ಯಂಡ್ ನೀವೇನಾದರೂ ಟ್ರೈಲರ್ ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಟ್ರೈಲರ್ನ ನೋಡ್ಕೊಂಬಂಡಿ. ಆ್ಯಂಡ್ ಇನ್ನೊಂದು ವಿಚಾರ ಅದೇನಪ್ಪ ಅಂತಂದರೆ, ಈ ಸೀನು ನಾನು ತಮ್ಬ್ಲೈನಲ್ಲಿ ಹಾಕಿದ್ದೀನಲ್ಲ, ಈ ಸೀನ್ ಬಂದುಬಿಟ್ಟು ನನಗೆ ಕಿರಿಕ್ ಪಾರ್ಟಿನ ಸಡನ್ನಾಗಿ ನೆನಪು ಮಾಡ್ತು. ಯಾಕಂದರೆ ಅದರಲ್ಲೂ ಸಹ ರಕ್ಷಿತ್ ಶೆಟ್ಟಿ ಅವರು, ರಶ್ಮಿಕಾ ಮಂದಣ್ಣ ಅವರು ಸಾಂಗಲ್ಲಿ ಹಿಂಗೆ ಗಾಡಿ ಓಡಿಸ್ತಿದ್ರೆ ಅವ್ರಿಗೆ ನೋಡ್ತಾರಲ್ಲ, ಸೊ ಸಡನ್ನಾಗಿ ಈ ಸೀನ್ ಜ್ಞಾಪನ ಬಂತು. ಸೊ ಅದಕ್ಕೋಸ್ಕರ ಅದು ತಮ್ಬ್ಲೈನಲ್ಲಿದೆ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಾಗಿದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರ್ಯಾದೆ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಆ್ಯಂಡ್ ಟ್ರೈಲರ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಎರಡೋದು, ಸೊ ಚೆಕ್ ಮಾಡಿ. ಆ್ಯಂಡ್ ಫಸ್ಟು ಟ್ರೈಲರ್ ನೋಡ್ಬಿಟ್ಟು ಮತ್ತೆ ಈ ವಿಡಿಯೋಕ್ಕೆ ರಿಟರ್ನ್ ಬನ್ನಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.